ಇವತ್ ನಮ್ಮ ಅತ್ತಿ ಮಗಳು ನಂಗ ಸೋಪ್ ಹಾಕ್ ಮುಖ ತಕೊಂಡಿದ್ದಕ್ಕ ಒಂದೆರಡು ಕೊಟ್ರಿ. ಇವತ್ ಮುಂಜಾನೆ ಜಲ್ದಿ ಎದ್ರಿ ಈ ಕಡೆ ರನ್ನಿಂಗ್ ಹೋಗೋದೇ ಬಿಟ್ಬಿಟ್ಟೇನ್ರಿ. ಜಲ್ದಿ ಎದ್ದು ಹಾಲ್ ಕರ್ದು ಸೀದಾ ಮನಿಗೆ ಬಂದ್ಬಿಟ್ರಿ. ಮನಿಗ್ ಬಂದು ಮಸ್ತ್ ಪೈಕಿ ಒಳಗ ಜಳಕ ಮುಗಿಸ್ಕೊಂಡು ಕಾಳ ಅದು ಏನು ನೆನಕಿಟ್ಟಿದಿಲ್ರಿ. ಅದ್ರ ಸಲುವಾಗಿ ಲೈಟ್ ಆಗಿ ರೈಸ್ ತಿಂದ್ರಿ. ಮಧ್ಯಾಹ್ನ ಎಲ್ಲಾ ಬಕ್ಕುಳ್ ಬಿಸಿಲಿರೋದ್ರಲಿಂತ ಮುಂಜಾನೆ ಹೊಲಕ್ ಹೋದ್ರ ಸ್ವಲ್ಪ ಕೆಲಸ ಆತೇಳಿ ಮುಂಜಾನೆ ಕುಡ್ಗಿಲ್ ತಗೊಂಡು ಹೊಲದ ಕಡೆಗೆ ಹೊಂಟ್ ಬಿಟ್ಟಿದ್ರಿ. ಹೊಲಕ್ ಬಂದು ಜೋಳ ಕುಲಕ್ ನಿಂತು ಬಿಟ್ಟಿವ್ರಿ. ನಾನೇ ಜಲ್ದಿ ಬಂದಿದ್ದೆ ಅನ್ಕೊಂಡಿದ್ರಿ, ಬಟ್ ನಮ್ಮ ಅಪ್ಪಾಜಿ ನನ್ಕಿಂತ ಮೊದಲು ಬಂದು ಜೋಳ ಕೊಯ್ಯಾಗತ್ತಿರಿ. ನಾವೊಂದ್ ಸ್ವಲ್ಪ ಕೆಲಸ ಮಾಡಿ ನೀರ್ ಕುಡಿಯಕತ್ ಬಂದ್ರ ಅವಾಗ ನಮ್ ತಮ್ಮ ಊಟ ತಗೊಂಡ್ ಬಂದಿನ್ರಿ. ಅಲ್ಲಿ ಅಟ್ಟಿಗೆ ನಮ್ಮ ಅಪ್ಪಾಜಿ ಅವ್ರು ಇನ್ನೊಂದ್ ಸಲ ಹಿಡಿದಿರಿ. ನಾ ಹಿಡಿದಿರೋ ಸಲ ಪೂರಾ ಹಚ್ಚಿ ಮತ್ತೊಂದ್ ಸಲ ಹಿಡಿಬೇಕಂತ ಹೊಂಟಿದರಿ. ನಮ್ಮ ಅಪ್ಪಾಜಿ ಅವರು ಅರ್ಧ ಸಾಲ ಕಂಪ್ಲೀಟ್ ಮಾಡಿರಿ. ಅಲ್ಲಿಟ್ಟಿಗೆ ಈ ಕಡೆ ನಮ್ ತಮ್ಮನು ಸಾಲ ಹಿಡಿದು ಕೊಯ್ಯಾಗತ್ತೀನ್ರಿ. ಈ ಜೋಳ ಕೊಯ್ಯ ಟೈಮಿಗೆ ಕೈ ಅಂತೂ ಕೊಯ್ದ್ ಬಿಡ್ತಾರ ಒಂದೊಂದ್ಸಲ. ಅದು ಜಾಸ್ತಿ ಸ್ಪೀಡ್ ಕೊಯ್ಲಕ್ ಹೋದೆ ಅಂದ್ರ ಪಕ್ಕ ಕೊಯ್ತೇವ್ರಿ. ಮುಂಜಾನೆ ಕೆಲಸ ಸ್ಟಾರ್ಟ್ ಆಗ್ಯದ್ರಿ, ಮಧ್ಯಾಹ್ನ ಆಗ್ಯದ್ರಿ. ಈಗ ಬಿಸಿಲಿದ್ರು ಹಂಗೋ ಹಿಂಗೋ ಆಟ ಮಾಡ್ಕೋತ ವಿಡಿಯೋ ಮಾಡ್ಕೋತ ಜಪ್ಪಕ್ ಅನ್ಕೋತ ಕೆಲಸ ಮಾಡ್ಲತ್ತೀವ್ರಿ. ಈ ಜೋಳರೇ ಕಂಡಬಟ್ಟಿ ಆಡ ಬಿದ್ದರಿ. ಇದು ಈ ತರ ಆಡ ಬಿದ್ದತ್ತೇಳಿ ಜೋಳ ಕೊಯ್ಯೋದು ಜಲ್ದಿ ಆಗಲಿಗದ್ರಿ. ಸಂಜೆ ತನಕ ಕೆಲಸ ಮಾಡಿ ಸಂಜಿಗೆ ಮನಿಗ್ ಬಂದೇವ್ರಿ. ಮನಿಗ್ ಬಂದು ಫ್ರೆಶ್ ಆಗಿನ್ರಿ. ಅಂತರದಾಗೆ ನಮ್ಮ ಅತ್ತಿ ಮಗಳು ಸಾಬೂನ್ ಹಚ್ಚಿ ಮುಖ ತಕೋತಲ್ತಾಳ್ರಿ. ಅಕ್ಕಿ ಹಂಗ ಅಂದಿದ್ದಕ್ಕ ಒಂದ್ ಏಟ್ ಬಿತ್ರಿ. ಯಾಕಂದ್ರ ನಾ ಆಲ್ರೆಡಿ ಫ್ರೆಶ್ ಆಗಿ ನಿಂತಿದ್ದರಿ. ಅಕ್ಕಿಗೆ ಒಂದ್ ಏಟ್ ಹೊಡೆದಿದ್ದಕ್ಕ ಇಬ್ಬರು ನಡ್ಬರ್ಕ ಜಗಳ ಸ್ಟಾರ್ಟ್ ಐತ್ರಿ. ಇದು ಜಗಳ ಮುಗಿಸ್ಕೊಂಡು ಸೀದಾ ವರ್ಕೌಟ್ ಮಾಡ್ಲಕತ್ ಬಂದ್ರಿ. ಮೊದಲಿಗೆ ಮಸಲ್ ಮಾಡ್ಕೊಂಡು ಆಮೇಲೆ ನಾರ್ಮಲ್ ಪುಷಪ್ ಹಿಂದೂ ಪುಷಪ್ ಮಾಡ್ಕೊಂಡ್ರಿ. ನಡಬರ್ಕ ಒಂದ್ 3 ದಿನ ವರ್ಕೌಟ್ ಮಾಡಿದಿಲ್ರಿ. ಅದ್ರ ಸಲುವಾಗಿ ಇವತ್ತ ಮತ್ತ ಚೆಸ್ಟ್ ಡೈಲಿಂತ ಚಾಲೂ ಮಾಡಿನ್ರಿ. ಆಮೇಲೆ ಇನ್ಕ್ಲೈನ್ ಪುಷಪ್ ಡಿಕ್ಲೈನ್ ಪುಷಪ್ ಮಾಡ್ಕೊಂಡ್ರಿ. ಎಲ್ಲಾ 20x4 ಸೆಟ್ ಮಾಡ್ಕೊಂಡು ಲಾಸ್ಟಿಗೆ ಸ್ವಲ್ಪ 4 hour ವರ್ಕೌಟ್ ಮಾಡಿ ವರ್ಕೌಟ್ ಕಂಪ್ಲೀಟ್ ಮಾಡ್ಕೊಂಡ್ರಿ. ಇವತ್ತಿನ ಬಾಡಿ ಕಂಡೀಷನ್ ಹೆಂಗದತ್ತೇಳಿ ಕಮೆಂಟ್ ಮಾಡ್ರಿ. ಈ ವಿಡಿಯೋ ಇಲ್ಲಿವರೆಗೂ ನೋಡ್ರಂದ್ರ 100% ಇಷ್ಟ ಆಗಿರ್ತೀರಿ. ಲೇಟ್ ಯಾಕೆ ಮಾಡ್ತೀರಿ, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಮತ್ತೆ ಬರ್ತೀನಿ. ರಾಮ್ ರಾಮ್, ಜೈ ಶ್ರೀರಾಮ್.